ಹಾಯ್ ಹೆಲೋ ವೆಲ್ಕಮ್ ಟು ಜಿಶಿ ಯೂಟ್ಯೂಬ್ ಚಾನಲ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಗಳನ್ನು ನೋಡಬಹುದು. ನಾನು ಬೇಸಿಕ್ ಸ್ಟಾರ್ಟಿಂಗಿಂದ ವಿಡಿಯೋ ಮಾಡುತ್ತಿದ್ದೇನೆ. ಆರಿ ವರ್ಕ್ದು ಇಂಟ್ರೆಸ್ಟ್ ಇರುವವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಾನು ಹಾಕುವ ನೋಟಿಫಿಕೇಶನ್ ಬರುತ್ತದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೇಮ್ನಲ್ಲಿ ಬಟ್ಟೆ ತುಂಬ ಟೈಟಾಗಿ ಸೆಟ್ ಆಗಿರಬೇಕು, ಇಲ್ಲಾಂದರೆ ವರ್ಕ್ ಮಾಡೋಕ್ಕೆ ತುಂಬಾ ಕಷ್ಟ ಆಗಬಹುದು. ನಾವು ಏನು ಸ್ಟಿಚಿಂಗ್ ಹಾಕುತ್ತೇವೋ ಅದು ಸರಿಯಾಗಿ ಬರೋದಿಲ್ಲ. ಗೋಲ್ಡನ್ ಜರಿ ಥ್ರೆಡ್ ತಗೊಂಡು ನಾನು ನಾಟ್ ಹಾಕೋತಿದ್ದೀನಿ. ನಾನು ಅಯನ್ ನೀಡಲ್ ತಗೊಂಡಿದ್ದೀನಿ. ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಆ ನೀಡಲನ್ನು ತಗೊಳ್ಳಿ. ತುಲಿಪ್ ನೀಡಲ್ ಬೇಕಾದರೂ ತಗೋಬೋದು. ನೋಡಿ, ನಾನು ಜರಿ ಥ್ರೆಡ್ ತಗೊಂಡಿದ್ದೀನಿ. ನೀವು ಇದೇ ರೀತಿದು ತಿಕ್ಕಾಗಿರೋದು ತಗೋಬೇಕು. ಟೈಟಾಗಿ ಎಣ್ಣಾಟನ್ನು ಹಾಕಿಕೊಳ್ಳಿ. ಇದೇ ರೀತಿಯಲ್ಲಿ ಫ್ರೇಮ್ ಕೆಳಗಡೆ ಇದೇ ರೀತಿ ನಾನು ತೋರಿಸುವ ರೀತಿಯಲ್ಲಿ ಬೆರಳುಗಳನ್ನಿಟ್ಟು ನೀಡಲಲ್ಲಿ ದಾರವನ್ನು ತಗೋಬೇಕು. ನೀವು ನೋಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ನೀವು ತಗೋಬೇಕು. ಬೆರಳುಗಳ ಮಧ್ಯೆ ದಾರ ಇಟ್ಟು ಇದೇ ರೀತಿಯಲ್ಲಿ ತಗೋಬೇಕು. ಈಗ ಫ್ರೇಮ್ ಕೆಳಗಡೆ ನಾನು ಅದೇ ರೀತಿ ಮಡಿಕೊಂಡು ತಗೋತೀನಿ. ಫ್ರೇಮ್ ಕೆಳಗಡೆ ಬೆರಳುಗಳನ್ನಿಟ್ಟು ಈಗ ಚುಚ್ಚಿ ನಾನು ತಗೋತಾ ಇದ್ದೀನಿ. ಇದು ಸ್ಟಾರ್ಟಿಂಗ್ ಕಲಿಯುವವರಿಗೆ ಉಪಯುಕ್ತವಾಗುತ್ತದೆ. ಸ್ಟಾರ್ಟಿಂಗ್ ಕಲಿಯುವವರು ಚೈನ್ ಸ್ಟಿಚ್ಚನ್ನು ದಪ್ಪದಾಗಿ ಹಾಕುತ್ತಾರೆ. ಬಟ್ ಆ ಥರ ಹಾಕಿದರೆ ಫಿನಿಶಿಂಗ್ ನೀಟಾಗಿ ಬರುವುದಿಲ್ಲ. ನೋಡಿ, ನಾನು ತೋರಿಸ್ತಿರೋ ರೀತಿಯಲ್ಲಿ ನಾನು ಇವಾಗ ಫಸ್ಟ್ ದಪ್ಪದಾಗಿ ಹಾಕ್ತಾ ಇದ್ದೀನಿ. ದಪ್ಪದಾಗಿ ಹಾಕೋದಕ್ಕೂ ಸಣ್ಣದ ಸ್ಟಿಚ್ ಹಾಕೋದಕ್ಕೂ ಹೇಗೆ ವ್ಯತ್ಯಾಸ ಇರುತ್ತದೆ ಅಂತ ನಾನು ಇವತ್ತು ತೋರಿಸಿಕೊಳ್ಳುತ್ತಿದ್ದೀನಿ. ಆದರೆ ದಪ್ಪ ಹಾಕೋದರಿಂದ ಫಿನಿಶಿಂಗ್ ನೀಟ್ ಬರೋದಿಲ್ಲ. ನೀಟ್ ಬರಬೇಕು ಅಂದರೆ ಈ ರೀತಿ ಹಾಕಬಾರದು. ನಾನು ತೋರಿಸುವ ರೀತಿಯಲ್ಲಿ ಹಾಕಬೇಕು. ಆಗ ಮಾತ್ರ ಫಿನಿಶಿಂಗ್ ನೀಟ್ ಬರುತ್ತೆ. ನೋಡಿ, ಫಸ್ಟಿಗೆ ನಾನು ದಪ್ಪದಾಗಿ ಹಾಕಿದರೆ ಹೇಗೆ ಸ್ಟಿಚಿಂಗ್ ಬರುತ್ತೆ ಅನ್ನೋದು ನಾನು ಇವತ್ತು ತೋರಿಸ್ಕೊಡ್ತಿದ್ದೀನಿ. ಈಗ ದೂರ ಹಾಕಿ ನಾನು ಈಗ ಲಾಸ್ಟಲ್ಲಿ ಎಣ್ಣಾಟ್ ಹಾಕ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ನೀವು ಎಣ್ಣಾಟ್ ಹಾಕೊಳ್ಳಿ. ನಾನು ಎಣ್ಣಾಟ್ ಹಾಕೋ ವಿಡಿಯೋ ಎಲ್ಲ ಫುಲ್ ಡೀಟೇಲಿಂಗ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೊಂಡು ಬನ್ನಿ, ಕ್ಲಿಯರಾಗಿ ಕಾಣುತ್ತೆ. ಈಗ ನಾನು ಸಣ್ಣದಾಗಿ ಹಾಕ್ತಾ ಇದ್ದೀನಿ. ಚೈನ್ ಸ್ಟಿಚ್ಚನ್ನು ಹತ್ತತ್ರದಲ್ಲೇ ಹಾಕ್ತಾ ಇದ್ದೀನಿ. ಈ ಫಿನಿಶಿಂಗು ಆ ಫಿನಿಶಿಂಗು ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತದೆ. ಈಗ ತುಂಬ ಹತ್ತತ್ರ ಚೈನ್ ಸ್ಟಿಚ್ ಹಾಕೋತಾ ಇದ್ದೀನಿ. ತುಂಬ ದೂರ ಹಾಕೋತಾ ಇಲ್ಲ. ದೂರ ಹಾಕೋದ್ರಿಂದ ಫಿನಿಶಿಂಗ್ ಆ ಥರ ಬಂತು. ಈಗ ಹತ್ತತ್ರ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಹತ್ತತ್ರ ಹಾಕೋದ್ರಿಂದ ಫಿನಿಶಿಂಗ್ ಹೇಗೆ ನೀಟಾಗಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಎಣ್ಣಾಟ್ ಹಾಕೋತಾ ಇದ್ದೀನಿ. ಈಗ ನೋಡಿ ಫಿನಿಶಿಂಗ್ ಎಷ್ಟು ನೀಟಾಗಿ ಕಾಣ್ತಿದೆ. ನೋಡಿ, ಸಣ್ಣದಾಗಿ ಹಾಕಿದ್ದೀನಿ. ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ. ಫಸ್ಟ್ ಹಾಕಿರೋದು ನೋಡಿ ಎಷ್ಟು ದಪ್ಪವಾಗಿ ಉದ್ದವಾಗಿ ಕಾಣ್ತಿದೆ. ಅದು ಅಷ್ಟು ನೀಟ್ ಫಿನಿಶಿಂಗ್ ಕಾಣ್ತಿಲ್ಲ. ಬಟ್ ಸಣ್ಣದಾಗಿ ಹಾಕಿರೋದು ನೋಡಿ ಎಷ್ಟು ನೀಟಾಗಿದೆ. ನಿಮಗೆ ಇದರಲ್ಲಿ ನಾನು ಪ್ರೂಫ್ ಕೂಡ ಮಾಡ್ತೀನಿ. ಹೂವಿನ ಒಂದು ಡಿಸೈನ್ ಬಿಡ್ತಾ ಇದ್ದೀನಿ. ನನಗೆ ಬರೋದಿದೆ ಫಸ್ಟು ಹೂವಿನ ಡಿಸೈನು, ಅದರಿಂದ ಇದರಲ್ಲಿ ನಾನು ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ದಪ್ಪದ ಉದ್ದಕ್ಕೆ ಹಾಕಿರೋ ಚೈನ್ ಸ್ಟಿಚ್ಚಿಗೂ ಹತ್ತತ್ರ ಹಾಕಿರೋ ಚೈನ್ ಸ್ಟಿಚ್ಚಿಗೂ ವ್ಯತ್ಯಾಸ ನೋಡೋಣ. ನೋಡಿ, ಉದ್ದದಲ್ಲಿ ಹಾಕಿದರೆ ಫಿನಿಶಿಂಗ್ ಅಷ್ಟರಲ್ಲಿ ನೀಟಾಗಿ ಬರಲ್ಲ. ಅದರಿಂದ ಆದಷ್ಟು ಸಣ್ಣದಾಗಿ ಸ್ಟಿಚಿಂಗ್ ಮಾಡೋದನ್ನ ಕಲೀರಿ. ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ ಬಂದ್ಬಿಡುತ್ತೆ. ಬಿಡದಂತೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸಣ್ಣ ಸ್ಟಿಚಿಂಗಲ್ಲಿ ಇವಾಗ ನಾನು ಚೈನ್ ಸ್ಟಿಚ್ ಹಾಕೋತಾ ಇದ್ದೀನಿ. ಫ್ಲವರ್ ಡಿಸೈನ್ ಬಿಡ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂದರೆ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತದೆ. ಆವಾಗ ನೀವು ಯಾವುದನ್ನು ಚೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಅದಾಗೆ ಬಂದುಬಿಡುತ್ತೆ. ಆದಷ್ಟು ಪ್ರಾಕ್ಟೀಸ್ ಮಾಡ್ತಾಯಿರಿ. ಪ್ರಾಕ್ಟೀಸ್ ಇದ್ದಷ್ಟು ಅದೇ ನೀಟ್ ಫಿನಿಶಿಂಗ್ ಬರುತ್ತೆ.
ಫ್ಲವರ್ ಡಿಸೈನ್ ಹಾಕೋತಾ ಇದ್ದೀನಿ. ಈಗ ಲೀಫ್ ಡಿಸೈನಲ್ಲಿ ಕೂಡ ಅದೇ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ನೀವು ನಿಮಗೆ ಕಷ್ಟವಾಗಿರುವಂಥ ರೀತಿಯ ಡಿಸೈನ್ಗಳಲ್ಲಿ ನೀವು ಇದೇ ರೀತಿ ಪ್ರಾಕ್ಟೀಸ್ ಮಾಡ್ಕೋಬೋದು. ನೋಡಿ ಎಷ್ಟು ನೀಟ್ ಫಿನಿಶಿಂಗ್, ಎಷ್ಟು ನೀಟಾಗಿ ನೀವೇ ನೋಡಿ ವ್ಯತ್ಯಾಸನ. ಈಗ ಹಾಕಿರೋ ಚೈನ್ ಸ್ಟಿಚ್ಚಿಗೂ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ. ನೋಡಿ ಇದೇ ರೀತಿಯಲ್ಲಿ ನೀವು ಅಭ್ಯಾಸ ಮಾಡ್ತಾ ಹೋದಷ್ಟು ನಿಮಗೆ ನೀಟ್ ಫಿನಿಶಿಂಗ್ ಬರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.